ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಮಂಗಳನ ವಕ್ರದೃಷ್ಟಿಯಿಂದ ಈ 4 ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಬಿರುಕು, ಭಿನ್ನಾಭಿಪ್ರಾಯ ಹೆಚ್ಚಾಗಿ ದಂಪತಿಗಳು ದೂರಾಗುವ ಸಂದರ್ಭ ಸಂಭವ ಹೆಚ್ಚಿದೆ ಈ ವರ್ಷದಲ್ಲಿ. ಹಾಗಂದಮೇಲೆ ಆ ರಾಶಿಗಳು ಯಾವುವು? ಮಂಗಳನ ವಕ್ರದೃಷ್ಟಿ ಎಷ್ಟನೇ ಮನೆಯಲ್ಲಿ ಸಂಚಾರ ಮಂಗಳ ಮಾಡ್ತಾ ಇದ್ದರೆ ಆ ರಾಶಿಯವರಿಗೆ ವಕ್ರದ ಫಲ ಹಾಗೂ ಮಂಗಳನ ವಕ್ರದೃಷ್ಟಿ ತಾಕತ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗೂ ಆ ರಾಶಿಯವರು ಯಾವ ರೀತಿಯಲ್ಲಿ ತಾಳ್ಮೆ ಸಹನೆಯಿಂದ ಇರಬೇಕು, ಯಾಕಂದರೆ ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು. ಯಾಕಂದರೆ ರಾಶಿ ನಕ್ಷತ್ರಗಳ ಮೇಲೆ ಗ್ರಹಗತಿಗಳ ವಕ್ರದೃಷ್ಟಿ ಹೆಚ್ಚಾಗಿ ಬೀಳ್ತಾ ಇರ್ತದೆ. ಆ ಗ್ರಹಗತಿಗಳ ವಕ್ರದೃಷ್ಟಿ ಬಿದ್ದಾಗ ನೆಗೆಟಿವಿಟಿ ಅಂದರೆ ನಕಾರಾತ್ಮಕ ಪ್ರಯೋಗಗಳೇ ಅವರ ಜೀವನದಲ್ಲಿ ಹೆಚ್ಚಾಗಿ ಕಾಣ್ತಾ ಇರ್ತದೆ. ಒಂದು ಆರೋಗ್ಯದ ಮೇಲೆ, ಒಂದು ಹಣಕಾಸಿನ ಮೇಲೆ, ಒಂದು ಸಂಸಾರದ ಮೇಲೆ, ಒಂದು ಕೆಲಸ ಕಾರ್ಯಗಳ ಮೇಲೆ ಯಾವಾಗ ಗ್ರಹಗತಿಗಳ ವಕ್ರದೃಷ್ಟಿ ಬೀಳುತ್ತೋ ಅದರ ಪ್ರಭಾವ ಅವರು ತಿನ್ನಬೇಕಾಗ್ತದೆ. ಹಾಗಂದಮೇಲೆ ನೋಡಿ, ಮದುವೆ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಅತ್ಯಂತ ಮಹತ್ವದ ಮುಖ್ಯ ಘಟ್ಟವಾಗಿರುತ್ತದೆ. ನೋಡಿ, ಈ ಮದುವೆಗಿಂತ ಮುಂಚೆ ಎಷ್ಟೋ ಕನಸುಗಳನ್ನ ಕಂಡಿರ್ತಾರೆ. ಇದೇ ಥರ ಜೀವನ ಮಾಡಬೇಕು, ಒಳ್ಳೆ ಗಂಡ ಸಿಗಬೇಕು, ಅಥವಾ ಒಳ್ಳೆ ಪತ್ನಿ ಸಿಗಬೇಕು, ಒಳ್ಳೆ ಸಂಸಾರಸ್ಥರ ಮನೆಗೆ ನಾನು ಸೊಸೆಯಾಗಿ ಹೋಗಬೇಕು, ಅಥವಾ ಒಳ್ಳೆ ಕುಟುಂಬಕ್ಕೆ ಅಳಿಯನಾಗಿರಬೇಕು ಅನ್ನುವಂತಹ ಭಾವನೆಗಳನ್ನ ಇಟ್ಕೊಂಡು ಮದುವೆ ಆಗ್ತಾರೆ ಕೆಲವರು. ಆದರೆ ಮದುವೆಯ ನಂತರ ಸಂತೋಷದ ಜೀವನ ಅವ್ರ ಕೈಯಿಂದ ನಡೆಸಲು ಬಹಳ ಕಷ್ಟ ಆಗ್ತಾ ಇರ್ತದೆ. ಯಾವುದೋ ಒಂದು ಕಾರಣಗಳಿರ್ತದೆ. ಯಾಕಂದರೆ ಇವತ್ತಿನ ಜನಮಾನಸದಲ್ಲಿ ಈ ಮದುವೆ ಆಗಿದ್ದ ಕೂಡಲೇ 1 ವರ್ಷದ ಒಳಗೆ ವಿಚ್ಛೇದನದ ಪ್ರಕರಣಗಳು ಎಷ್ಟೋ ನಾವು ಸಾಕ್ಷಿಯಾಗಿ ನೋಡ್ಬೋದು. ಎಷ್ಟು ಚೆನ್ನಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಆಗ್ತಾರೆ, ಆದರೆ ಹೊಂದಾಣಿಕೆಯಿಂದ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೋ ಗಂಡಾಂತರಗಳು ಬರ್ತಾನೆ ಇರುತ್ತೆ. ಅದು ಯಾವುದು ಅಂತ ಮೂಲವಾಗಿ ನಾವು ಗ್ರಹಗತಿಗಳ ಮೇಲೆ ನೋಡಬೇಕಾಗ್ತದೆ. ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲ ಗ್ರಹಗಳ ವಕ್ರದೃಷ್ಟಿಯಿಂದಲೂ ದಾಂಪತ್ಯ ಜೀವನದಲ್ಲಿ ಕಲಹ, ಗಲಾಟೆ, ಗದ್ದಲಗಳು ಬರುವಂತಹ ಲಕ್ಷಣಗಳು ಹೆಚ್ಚಾಗಿರ್ತದೆ. ಇನ್ನು ಕೆಲವರಿಗೆ ಮದುವೆಯ ನಂತರದ ಜೀವನ ಹೇಗೆ ಒಂಥರ ನರಕ ಯಾತನೆ ಕೊಟ್ಟುಬಿಡುತ್ತೆ. ಅವರು ಅಂದ್ಕೊಂಡಂಗೆ ಇರೋದೇ ಇಲ್ಲ. ಖುಷಿಯಾಗಿರಬೇಕು ಅಂತ ಎಷ್ಟೋ ನವಜೋಡಿಗಳು ಪ್ರಯತ್ನ ಪಡ್ತಾ ಇರ್ತವೆ. ಆದರೆ ಇದ್ದಕ್ಕಿದ್ದಂಗೆ ಮನಸ್ತಾಪಗಳು ಬರ್ತದೆ. ಸದಾ ಮನಸ್ತಾಪಗಳು, ಜಗಳಗಳು, ಸಂಘರ್ಷಗಳಲ್ಲೇ ಅವರು ಜೀವನ ಕಳೆಯುವಂತಹ ಸಂದರ್ಭಗಳನ್ನ ಎದುರಿಸ್ತಾ ಇರ್ತಾರೆ ನವಜೋಡಿಗಳು. ಯಾಕಂದರೆ ಇದರಲ್ಲಿ ಕೆಲವೊಂದು ಕಾರಣಗಳು ಹುಡುಕಿದಾಗ ನಾವು ಮೂಲವಾಗಿ ಒಬ್ಬರ ಮೇಲೆ ಒಬ್ಬರು ತಪ್ಪು ತಿಳುವಳಿಕೆಗಳನ್ನ ಇಟ್ಕೊಳ್ಳೋದು, ಅಥವಾ ಅನುಮಾನ ಇಟ್ಕೊಳ್ಳೋದು, ಅಥವಾ ದರ್ಪ ಅಹಂಕಾರಗಳನ್ನ ತೋರಿಸ್ತಾ ಹೋಗೋದು. ಅವಾಗ ಏನಾಗ್ತದೆ, ಪರಸ್ಪರ ಕಿರಿಕಿರಿಗಳು, ಹೊಂದಾಣಿಕೆ ಬರದೆ ಬಹಳ ಹೆಚ್ಚಿಗೆ ನೋವು ಅನುಭವಿಸಬೇಕಾಗ್ತದೆ. ಇಂತಹ ಉದಾಹರಣೆಗಳನ್ನ ಕೂಡ ನಾವು ಇವತ್ತಿನ ಕಾಲಮಾನದಲ್ಲಿ ನೋಡ್ತಾನೆ ಇರ್ತೀವಿ. ಇದಕ್ಕೆ ಮೂಲ ಗ್ರಹಗತಿಗಳಲ್ಲಿ ಮಂಗಳ ಗ್ರಹದ ವಕ್ರದೃಷ್ಟಿ ನಾವು ಕಾರಣವಾಗಿ ತಗೊಂತೀವಿ. ಯಾಕಂದರೆ ವಿಶೇಷವಾಗಿ ಈ ಮಂಗಳ ಗ್ರಹ ವಕ್ರದೃಷ್ಟಿ ಇದ್ದವರು ಅಥವಾ ಮಂಗಳ ಗ್ರಹದ ಶಕ್ತಿ ಹಾಗೂ ಧೈರ್ಯ ಇಂಥದ್ದನ್ನ ಪ್ರತಿನಿಧಿಸ್ತಾ ಇರುತ್ತೆ. ಆ ಮಂಗಳ ಗ್ರಹದ ಶಕ್ತಿ ಧೈರ್ಯ ಇದ್ದಾಗ ಎಲ್ಲೋ ಒಂದು ರೀತಿಯಲ್ಲಿ ಅಹಂಕಾರದ ಮನಸ್ಥಿತಿಗೆ ಹೋಗ್ಬಿಡ್ತಾನೆ ಮನುಷ್ಯ. ಮಂಗಳನ ವಕ್ರದೃಷ್ಟಿಯಿಂದ ಆ ರಾಶಿಯವರಿಗೆ ತಾವೇ ಶ್ರೇಷ್ಠರಾಗಿರ್ತೀವಿ, ನಾವು ಅಂದ್ಕೊಂಡಿದ್ದೇ ಸರಿ, ನಾವು ಹೇಳಿದ್ದೇ ಸರಿ, ಏನು ಮಾಡಿದ್ರು ಕೂಡ ತಪ್ಪು ಯಾರು ತೋರಿಸಿದ್ರು ಅದನ್ನು ಸಮರ್ಥಿಸ್ಕೊಂಡು ಬಿಡ್ತಾರೆ. ನಾವು ತಪ್ಪು ಮಾಡೇ ಇಲ್ಲ ಅಂತ ಜಗಳ ಕಾಯ್ತಾ ಇರ್ತಾರೆ. ಮಂಗಳನ ವಕ್ರದೃಷ್ಟಿ ಇದ್ದರೂ ವಿಪರೀತ ಹಠಕ್ಕೆ ಬೀಳ್ತಾರೆ ಅಂತ ಹೇಳ್ಬೋದು. ಇಂತಹ ಸಮಸ್ಯೆಗಳು ಮಂಗಳನ ವಕ್ರದೃಷ್ಟಿಯಿಂದ ಬಂದಾಗ ಕೆಲವೊಂದು ರಾಶಿಗಳಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಮನಸ್ತಾಪ ಬರುವಂಥ ಲಕ್ಷಣಗಳಿದೆ. ಈ ವರ್ಷದಲ್ಲಿ ಆ ರಾಶಿಗಳು ಯಾವುವು ಅಂತ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ. ಪ್ರಥಮವಾಗಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಗೆ, ಈ ರಾಶಿಗೆ 4ನೇ ಮನೆಯಲ್ಲಿ ಮಂಗಳನ ಸಂಚಾರ ಇದೆ. ಮಿಥುನ ರಾಶಿಯವರಿಗೆ 4ನೇ ಮನೆಯಲ್ಲಿ ಮಂಗಳನ ಸಂಚಾರ ಇದ್ದಾಗ ಮಂಗಳನ ವಕ್ರದೃಷ್ಟಿ ಆ ರಾಶಿಯವರ ಮೇಲೆ ಬೀಳುತ್ತೆ. ವಿಶೇಷವಾಗಿ ದಾಂಪತ್ಯದಲ್ಲಿ ಶುಭ ಸೂಚನೆ ಇರುವುದಿಲ್ಲ. ವಕ್ರದೃಷ್ಟಿ ಬಿದ್ದಿದ್ದ ಕೂಡಲೇ ಶುಭ ಫಲ ಬರುವುದಿಲ್ಲ. ಮಿಥುನ ರಾಶಿಯವರು ತುಂಬ ಹಠಮಾರಿಗಳಾಗ್ಬೋದು. ನಾವು ಹೇಳಿದ್ದೇ ಸರಿ ಅಂತ ಅವರು ಮುಗಿನೆರಕಿ ನಿರ್ಧಾರ ತಗೋಬೋದು. ಇದನ್ನು ದಂಪತಿಗಳಲ್ಲಿ ಒಪ್ಕೊಳ್ಳಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹಾಗೆ ತಮ್ಮ ಸಂಗಾತಿಯೊಂದಿಗೆ, ಅಂದರೆ ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ, ಒಬ್ಬರ ಮೇಲೊಬ್ಬರು ವಾದ ವಿವಾದಕ್ಕೆ ಇಳಿಬಹುದು. ಮತ್ತು ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಹೋಗ್ತದೆ. ಇಬ್ಬರು ಒಬ್ಬರನ್ನೊಬ್ಬರಿಗೆ ಶತ್ರುತ್ವ ಸಾಧಿಸ್ತಾರೆ ಹಠದಿಂದ. ಇಂತಹ ಸಮಯದಲ್ಲಿ ಮಿಥುನ ರಾಶಿಯಾದಂತಹ ವ್ಯಕ್ತಿಗಳು, ಅವರ ಹೆಣ್ಣಾಗಿರಲಿ, ಪತಿಯಾಗಿರಲಿ ಅಥವಾ ಪತ್ನಿ ಆಗಿರಲಿ, ಏನು ಸಮಸ್ಯೆ ಆದರೂ ಕೂಡ ಫಸ್ಟ್ ಅವರು ಕ್ಷಮಾಪಣೆ ಕೇಳಬೇಕು.
ಅವರು ತಪ್ಪಲ್ಲ ಅಂದರೂ ಕೂಡ ಅವರೇ ಶರಣಾಗತಿಯಿಂದ ಇದ್ದರೆ ಅವ್ರ ಸಂಸಾರ ಉಳಿತದೆ, ಅವರು ತಾಳ್ಮೆಯಿಂದ ಇರಬೇಕಾಗ್ತದೆ. ಈ ಗ್ರಹಗಳ ಬದಲಾವಣೆ ಆಗೋ ಗಂಟ, ಯಾಕಂದರೆ ಮಂಗಳನ ವಕ್ರ ದೃಷ್ಟಿಯಲ್ಲಿ ಈಗ ನೀವಿದ್ದೀರಿ. ಇನ್ನು ವೃಷಭ ರಾಶಿಯವರು, ಈ ರಾಶಿಯವರಿಗೆ 5ನೇ ಮನೆಯಲ್ಲಿ ಕುಜನ ಸಂಚಾರವಾಗ್ತಾ ಇದೆ. ಕುಜ ದೃಷ್ಟಿಗೆ ಇವರು ಒಳಗಾಗಿರ್ತಾರೆ. ಇಂತಹ ಸಮಯದಲ್ಲಿ ಜಗಳ ಆಗ್ತಾ ಇರ್ತದೆ. ಇನ್ನೊಂದು ಈ ರಾಶಿಯವ್ರಿಗಂತೂ ನೋಡಿ, ಒಮ್ಮೆ ಜಗಳ ಶುರು ಮಾಡಿದ್ರೆ ತಿಂಗಳುಗಟ್ಟಲೆ ಕಳೆದರೂ ಕೂಡ ಆ ಜಗಳ ನಡೀತಾನೆ ಇರುತ್ತದೆ, ಅದು ಸಮಾಪ್ತಿ ಆಗುವುದೇ ಇಲ್ಲ. ಈ ಸಮಯದಲ್ಲಿ ವೃಷಭ ರಾಶಿಯವರಿಗೆ ಯಾವುದೇ ತಪ್ಪು ಒಪ್ಪಿಕೊಳ್ಳಲು ಕೂಡ ಅವರು ಮನಸ್ಸು ಮಾಡುವುದಿಲ್ಲ. ತಾವು ಮಾಡಿದ್ದೇ ಸರಿ ಎಂಬ ಮನಸ್ಥಿತಿಯನ್ನು ಸದೃಢವಾಗಿ ನಿಂತು ಬಿಟ್ಟಿರ್ತಾರೆ. ತಮ್ಮ ತಪ್ಪುಗಳನ್ನೇ ಅವರು ಸಮರ್ಥಿಸ್ಕೊತಾ ಹೋಗ್ತಾ ಇದ್ರೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪ ಹೆಚ್ಚಾಗ್ತದೆ. ಇದರ ಬಗ್ಗೆ ನೀವು ಎಚ್ಚರಿಕೆಯಿಂದ ನಿಮ್ಮ ತಪ್ಪುಗಳನ್ನ ನೀವೇ ಸಮರ್ಥಿಸ್ಕೊಳ್ಳೋದಕ್ಕಿಂತ ಸರಿ ಇರೋದನ್ನ ಸಮರ್ಥಿಸ್ಕೊಂಡು ಶರಣಾಗತಿ ಆದರೂ ಕೂಡ ವೃಷಭ ರಾಶಿಯವರ ದಾಂಪತ್ಯದಲ್ಲಿ ಬಿರುಕು ಬರುವುದಿಲ್ಲ. ಮಂಗಳನ ವಕ್ರ ದೃಷ್ಟಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಏರಿಳಿತಗಳು ಜಾಸ್ತಿ ಆಗ್ತದೆ, ಮನಸ್ತಾಪಗಳು ಜಾಸ್ತಿ ಇದೆ. ವಿಶೇಷವಾಗಿ ಸಂಸಾರದ ಸುಖ ನೀವು ಕಾಣಲಿಕ್ಕೆ ಆಗುವುದಿಲ್ಲ ಮಂಗಳನ ವಕ್ರ ದೃಷ್ಟಿ ಇದ್ದಾಗ, ವೃಷಭ ರಾಶಿಯವರಾಗಲಿ ಮಿಥುನ ರಾಶಿಯವರಾಗಲಿ. ಇನ್ನು 3ನೇ ರಾಶಿ ಬಂದು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ 10ನೇ ಮನೆಯಲ್ಲಿ ಕುಜನ ಸಂಚಾರವಿದೆ. ಈ 10ನೇ ಮನೆಯಲ್ಲಿ ಕುಜನ ಸಂಚಾರದಿಂದ ದಂಪತಿಗಳಲ್ಲಿ ಮಂಗಳನ ವಕ್ರ ದೃಷ್ಟಿ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾದಾಗ ಅನುಮಾನ ಹೆಚ್ಚಾಗ್ತದೆ. ಒಬ್ಬರ ಮೇಲೆ ಒಬ್ಬರು ಅನುಮಾನ ಪಡ್ತಾ ಇರ್ತಾರೆ, ಡೌಟು. ತದನಂತರ ಬೇರೆಯವರ ಮಾತುಗಳನ್ನ, ಮೂರನೆಯವರ ಮಾತುಗಳನ್ನ ಕೇಳಿ ಅವ್ರ ಮಾತುಗಳಿಗೆ ಬೆಲೆ ಕೊಟ್ಟು ಸಂಸಾರದಲ್ಲಿ ಒಬ್ಬರ ಮೇಲೆ ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ. ಒಬ್ಬರು ಅಪಮಾನ ಒಬ್ಬರು ಮಾಡ್ತಾನೆ ಹೋಗ್ತೀರಾ, ಒಬ್ಬರು ನಿಂದನೆ ಒಬ್ಬರು ಮಾಡ್ತಾನೆ ಹೋಗ್ತೀರಾ ಕುಟುಂಬದಲ್ಲಿ, ಗಂಡ ಹೆಂಡತಿ ಇಬ್ಬರು ಕೂಡ. ಆಗ ಮನೆಯ ಸಮಸ್ಯೆಗಳಲ್ಲಿ ಈ ವೃಶ್ಚಿಕ ರಾಶಿಯಲ್ಲಿರುವಂಥ ಪುರುಷ ಆಯಿತು ಅಥವಾ ಸ್ತ್ರೀ ಆಯಿತು, ಗಂಡ ಆಯಿತು ಹೆಂಡತಿ ಆಯಿತು, ಅತಿಯಾದ ಕೋಪ ಕ್ರೋಧ, ಬೇಗನೆ ಶಾರ್ಟ್ ಟೆಂಪರ್ ಆಗಿಬಿಡ್ತಾರೆ. ಅವಾಗೇನಾಗ್ತದೆ, ಇಂತಹ ಕೋಪ ಕ್ರೋಧದಿಂದ ಇರುವಂಥ ಸಮಸ್ಯೆಗಳು ಬೀದಿಗೆ ಬಂದುಬಿಡ್ತವೆ. ಬೀದಿಗೆ ಬಂದಾಗ ಏನಾಗ್ತದೆ, ಮನೆಯಲ್ಲಿರುವಂಥ ಸದಸ್ಯರಿಗೆ, ಪತ್ನಿಗಾಯಿತು ಅಥವಾ ಪತಿಗಾಯಿತು, ಮಕ್ಕಳಿಗಾಯಿತು ಎಲ್ಲೋ ನೋವು ಆಗ್ತಾನೆ ಇರ್ತದೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ. ಇಂಥ ಸಮಸ್ಯೆಗಳಿಂದನೂ ಕೂಡ ವೃಶ್ಚಿಕ ರಾಶಿಯವರು ಮಂಗಳನ ವಕ್ರ ದೃಷ್ಟಿಗೆ ಒಳಗಾಗಿ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಮನಸ್ತಾಪ ಬಂದು ಸಂಸಾರ ದೂರ ಆಗುವಂಥ ಲಕ್ಷಣ ಇರ್ತದೆ. ಆದತ್ತು ಇವರು ಧ್ಯಾನ ಮಾಡೋದು ಒಳ್ಳೆಯದು. ಹಾಗೆ ತಾಳ್ಮೆ ಸಹನೆಯಿಂದ ಯೋಚನೆ ಮಾಡಬೇಕು. ಒಳ್ಳೆಯ ತಜ್ಞರ ಹತ್ರ ಸಲಹೆ ಪಡ್ಕೊಳ್ಳೋದು ಒಳ್ಳೆಯದು ವೃಶ್ಚಿಕ ರಾಶಿಯವರು. ಇನ್ನು ಮಕರ ರಾಶಿಯವರಿಗೆ 8ನೇ ಮನೆಯಲ್ಲಿ ಕುಜಗ್ರಹದ ಸಂಚಾರ ನಡೀತಾ ಇದೆ. ಆವಾಗಲೂ ಕೂಡ ಈ ಮಕರ ರಾಶಿಯವರು ಕುಜಗ್ರಹದ ವಕ್ರ ದೃಷ್ಟಿಗೆ ಒಳಗಾಗ್ತಾರೆ. ವಿಶೇಷವಾಗಿ ನವವಿವಾಹಿತರು, ಅಂದರೆ ಹೊಸದಾಗಿ ಮದುವೆ ಆಗಿರೋ ಜೋಡಿಗಳ ಮಧ್ಯೆ 3ನೇವರ ಮಧ್ಯಸ್ಥಿಕೆಯಿಂದ ದಾಂಪತ್ಯದಲ್ಲಿ ಪ್ರತಿದಿನ ಜಗಳ, ಗಲಾಟೆ, ಗದ್ದಲಗಳು, ಮನಸ್ತಾಪಗಳು ಹೆಚ್ಚಾಗ್ತಾ ಇರ್ತದೆ. ಇನ್ನು ಮಂಗಳನ ವಕ್ರ ದೃಷ್ಟಿಯಿಂದ ದಂಪತಿಗಳ ಮೇಲೆ ಸಮಸ್ಯೆ ಆಗೋದು. ಮನೆಯಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಅತಿ ಆಗ್ತಾ ಇರುತ್ತೆ. ಆ ವಾದ ವಿವಾದಗಳು ಅತಿ ಆದರೂ ಕೂಡ ಈ ಸಮಯದಲ್ಲಿ ಮಕರ ರಾಶಿಯವರು ಅದನ್ನು ಮರೆಯೋದಿಲ್ಲ. ಒಂದು ದಿನ ಗಲಾಟೆ ಮಾಡುವುದು ಅದನ್ನು ಮರೆತು ಹೋಗೋದಿಲ್ಲ. ನೋಡಿ, ದಿನಗಳು ಕಳೆದರೂ ಕೂಡ ಈ ಮಕರ ರಾಶಿಯವರು ಅದನ್ನೇ ಹೇಳ್ತಾನೆ ಇರ್ತಾರೆ. ಪತಿ ಮೇಲಾಯಿತು, ಪತ್ನಿ ಮೇಲಾಯಿತು. ಏನಾಗ್ತದೆ, ಇದರಿಂದನೇ ದಿನ ಬಿಟ್ಟು ದಿನ, ವಾರಾಂಗಟ್ಲೆ, ತಿಂಗಳಾಗಟ್ಲೆ ಅದನ್ನೇ ಕೆದಕಿ ಜಗಳ ಮಾಡ್ಕೊಂಡು ಏನಾಗ್ತಾರೆ, ಸಂಸಾರದಲ್ಲಿ ಒಳಗೊಂದು ಮುಖ ಹೊರಗೊಂದು ಮುಖ ತೋರಿಸ್ಬೇಕಾಗ್ತದೆ. ಒಳಗೊಂದು ಮುಖ ಹೊರಗೊಂದು ಮುಖವಾಡದ ಮನಸ್ಥಿತಿ ಬಂದಾಗ ಯಾರನ್ನೂ ಇವ್ರನ್ನ ನಂಬಲಿಕ್ಕಾಗೋದಿಲ್ಲ. ಇದರಿಂದ ಏನಾಗ್ತದೆ, ದಂಪತಿಗಳು ಹಾಳಾಗುವಂತಹ ಲಕ್ಷಣ ಕಂಡು ಬರುತ್ತದೆ ಮಕರ ರಾಶಿಯವರಿಗೆ. ಮಂಗಳನ ವಕ್ರ ದೃಷ್ಟಿಯಿಂದ ಬಹಳ ಎಚ್ಚರಿಕೆಯಿಂದಿರಿ ವೀಕ್ಷಕರೇ. ಈ 4 ರಾಶಿಯವರಿಗೆ ಮಂಗಳನ ವಕ್ರ ದೃಷ್ಟಿ, ಅಂದರೆ ಕುಜನ ವಕ್ರ ದೃಷ್ಟಿ ಈಗ ನಡೀತಾ ಇದೆ. ತಜ್ಞರ ಸಲಹೆ ಪಡೆದು ಜಾತಕ ವಿಮರ್ಶೆ ಮಾಡಿ ಒಳ್ಳೆಯ ಪರಿಹಾರ ತಗೊಳ್ಳಿ. ನೋಡಿ, ನಮಸ್ಕಾರ ವೀಕ್ಷಕರೇ. ನಿಮ್ಮ ರಾಶಿ ನಕ್ಷತ್ರಗಳ ಬಗ್ಗೆ ವಿಶೇಷ ಪರಿಹಾರ ತಿಳಿಸ್ಕೊಡ್ತೀವಿ. ಹಾಗೆಯೇ ಕೂಡ ತಂತ್ರ ಮಂತ್ರಗಳ ಬಗ್ಗೆ ವಿಶೇಷವಾದಂತಹ ಸಲಹೆ ಮತ್ತು ಸೂಚನೆಗಳನ್ನ ತಿಳಿಸ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ಸಮಸ್ಯೆಗಳ ಬಗ್ಗೆ ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.